ಗಣಿಗಾರಿಕೆ ನಡೆಸುವ ಮಂದಿ ನನಗೆ ದುಡ್ಡು ಕೊಟ್ಟಿದ್ದಾರೆ ಎಂದು ಎಲುಬಿಲ್ಲದ ನಾಲಿಗೆಯಿಂದ ಕೆಲವು ಹೇಳುತ್ತಿದ್ದಾರೆ. ಕಾನೂನು ಬಾಹಿರ ಯೋಜನೆಗೆ ನಮ್ಮ ಬೆಂಬಲ ಇಲ್ಲ. ನನಗೆ ಅವರ ಮೇಲೆ ಯಾವುದೇ ದಯ ದಾಕ್ಷಿಣ್ಯ ಮುಲಾಜಿಲ್ಲ. ನಾವು ಬಿಡುವುದಿಲ್ಲ. ಊರಿನವರು ಒಟ್ಟಾಗಿ ವಿರೋಧಿಸಿ ನಿಮ್ಮೊಂದಿಗೆ ನಾವಿದ್ದೇವೆ. ನಿಮ್ಮ ಹೋರಾಟದಲ್ಲಿ ನಾವು ಭಾಗಿಗಳಾಗುತ್ತೇವೆ ಎಂದು ಶಾಸಕ ಉಮನಾಥ್ ಕೋಟ್ಯಾನ್ ಹೇಳಿದರು. ಅಕ್ರಮ ಗಣಿಗಾರಿಕೆಯ ವಿರುದ್ಧ ನಿಟ್ಟೋಡಿಪೇಟೆಯಲ್ಲಿ ನಡೆದ ಪ್ರತಿಭಟನಾ ಸಭೆಯನ್ನ ಉದ್ದೇಶಿಸಿ ಅವರು ಮಾತನಾಡಿದರು. ಸೀಫುಡ್ ಪಾರ್ಕ್ ಮಾಡಲು ಯೋಚನೆ ಮಾಡಿದಾಗ ನನಗೆ ಅಂದು ವಿರೋಧ ಮಾಡಿದ ಜನರು ಮೈನ್ಸ್ ಕಂಪನಿಗೆ ಇಂದು ಜಾಗ ಮಾರಿದ್ದಾರೆ. ಈ ಭಾಗದ ಜನರಿಂದಾಗಿಯೇ ಇಲ್ಲಿ ಮೈನ್ಸ್ ವಹಿವಾಟು ನಡೆದಿದೆ. ಊರಿನವರು ಒಗ್ಗಟ್ಟಾದ್ರೆ ಮಾತ್ರ ಇದನ್ನ ಹಿಮ್ಮೆಟ್ಟಿಸಲು ಸಾಧ್ಯ ಎಂದರು. ಇಲ್ಲಿ ಭಾಸ್ಕರಣ್ಣ ಹೇಳಿದ್ರು, ಮಿಲಿಟರಿ ಸ್ಕೂಲ್ ಅನ್ನು ಇಲ್ಲಿ ಅವರು ಬರ್ಲಿಕ್ಕೆ ಬಿಡುವುದಿಲ್ಲ, ಕಾಲೇಜನ್ನು ಬರ್ಲಿಕ್ಕೆ ಬಿಡುವುದಿಲ್ಲ. ಯಾಕೆಂತ ಹೇಳಿದ್ರೆ ಹೋದ ಸಲ ನಾವು 10 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಸಿ 2 ಕೋಟಿ ಬಿಡುಗಡೆ ಮಾಡಿಸಿ ನಾನೊಂದು ಫುಡ್ ಪಾರ್ಕ್ ಮಾಡಬೇಕು. ಯಾಕೆಂತ ಹೇಳಿದ್ರೆ ಇಂಥದ್ದೆಲ್ಲ ಇಲ್ಲಿಗೆ ಬರ್ತದೆ ಎಂಬ ಸೂಚನೆ ನನಗೆ ಇತ್ತು. ಅದಕ್ಕಾಗಿ ಇಲ್ಲಿ ಯಾವುದೂ ಬರಬಾರ್ದು. ಒಂದು ಫುಡ್ ಪಾರ್ಕ್ ಮಾಡಿದರೆ ಖಂಡಿತ ಅದಕ್ಕೆ ಬೇರೆ ಯಾವುದಕ್ಕೂ ಪರ್ಮಿಷನ್ ಸಿಗೋದಿಲ್ಲ ಇಲ್ಲಿ. ಯಾಕೆಂದರೆ ಫುಡ್ ಅದು ತಿನ್ನುವಂಥದ್ದು, ಅದಕ್ಕೆ ಪೊಲ್ಯೂಷನ್ ಆಗ್ತದೆ ಅಥವಾ ನಾಶ ಆಗ್ತದೆ ಅಂತ ಹೇಳಿಕೊಂಡು ಅದಕ್ಕೆ ಯಾವುದೂ ಮತ್ತೆ ಇಲ್ಲಿ ಆ ವ್ಯಾಪ್ತಿಯಲ್ಲಿ ಸಿಗ್ತಿರ್ಲಿಲ್ಲ. ನಾನು ತಂದಾಗ ಇದೇ ಜನ ನಮ್ಮನ್ನು ವಿರೋಧ ಮಾಡಿದರು, ಮಂತ್ರಿಗಳು ಮತ್ತು ನಾನು ಬರುವಾಗ 2 ಕೋಟಿ ರಿಲೀಸ್ ಆಗಿತ್ತು. ಇದೇ ಜನ ಯಾರು ನಮಗೆ ವಿರೋಧ ಮಾಡಿದ್ರು ಅದೇ ಜನ ಈಗ ಮೈನ್ಸಿನವರಿಗೆ ಮಾರಿದ್ದಾರೆ. ಇದೇ ಜನ ನಾನು ಹೇಳಬೇಕು, ಇವತ್ತು ಭಾಸ್ಕರಣ್ಣ ಹೇಳಬೇಕಾಗಿದೆ, ನಾನೊಬ್ಬ ನಿಷ್ಠುರವಾಗಿ ಮಾತಾಡುವವ. ಅದೇ ಜನ ಅವರಿಗೆ ಮಾರಿದ್ದಾರೆ ಮೈನ್ಸಿಗೆ. ಅವರಿಗೆ ಗೊತ್ತಿಲ್ವಾ ತೊಂದರೆ ಆಗ್ತದೆ ನಮಗೆ ಅಂತ. ಆದ್ದರಿಂದ ಇಲ್ಲಿ ಯಾವುದೂ ಬರಲಿಕ್ಕೆ ಇಲ್ಲಿ ಅವರು ಬಿಡುವುದಿಲ್ಲ. ಕೆಲವರು 3, 4, 5 ಎಕರೆ ಎಂಕ್ರೋಚ್ ಮಾಡಿದ್ದಾರೆ. ತೊಂದರೆ ಇಲ್ಲ, ಮಾಡಲಿ ಅವರು. ನಾವು ಸರ್ವೆ ಮಾಡುವಾಗಲೂ ಹೇಳಿದ್ದೇನೆ, ನಮಗೆ ಫುಡ್ ಪಾರ್ಕಿಗೆ ಯಾರದ್ದು ಕೆಲವರು ಸ್ವಲ್ಪ ಕೃಷಿ ಎಲ್ಲ ಮಾಡಿದರೆ ದಯವಿಟ್ಟು ಅವರಿಗೆ ಬಿಡಿ, ನಾವು ಅದನ್ನು ಮುಟ್ಟುವುದು ಬೇಡ. ಖಾಲಿ ಜಾಗದಲ್ಲಿ ಮಾಡುವಂಥ ಖಾಲಿ ಜಾಗ ನೋಡಲಿಕ್ಕೆ ನಾನು ಮಂತ್ರಿಗಳು ಇಲ್ಲಿ ಬಂದಾಗ 10 ಕೋಟಿ ಸ್ಯಾಂಕ್ಷನ್ ಮಾಡಿಸಿ 2 ಕೋಟಿ ರಿಲೀಸ್ ಮಾಡಿಸಿದ್ದೆ. ಇದೇ ಜನ ಬಿಡಲಿಲ್ಲ, ಇಲ್ಲಿ ಮಾಡಬಾರ್ದು ಅಂತ. ಇನ್ನು ಕಾಲೇಜ್ ಮಾಡಲಿಕ್ಕೆ ಬಿಡ್ತಾರೆ, ಆ ಥರ ಯಾವುದಾದ್ರೂ ಮಾಡಲಿಕ್ಕೆ ಬಿಡ್ತಾರೆ? ಇವರು ಬಿಡುವುದಿಲ್ಲ. ಯಾಕೆ ಅಂತ ಹೇಳಿದರೆ ಇವರು ಬಿಡದಿದ್ದರಿಂದ ಈಗ ಇದಾದದ್ದು, ಈ ಪೊಲ್ಯೂಷನ್ ಆಗಲಿಕ್ಕೆ ಕಾರಣ ಇತ್ತು. ನೀವೇ ಕಾರಣ, ಈ ಭಾಗದ ಜನರು. ನಾನು ನೇರವಾಗಿ ಹೇಳುದು, ಪುನಃ ನೀವು ಹೇಳ್ತೀರಿ ಉಮನಾಥ್ ಕೋಟ್ಯಾನ್ಗೆ MLA ದುಡ್ಡು ಕೊಟ್ಟಿದ್ದಾರಂತೆ. ಯಾರು ದುಡ್ಡು ಕೊಟ್ಟದ್ದು? ದುಡ್ಡು ಕೊಟ್ಟು ಕೆಲಸ ಮಾಡುವ MLA ನಾನು. ಹಾಗಾಗಿ ಇವತ್ತು ಊರಿನವರು ಒಗ್ಗಟ್ಟಲ್ಲಿದ್ದರೆ ನಾವು ನಿಮ್ಮ ಜೊತೆ ಇರಲಿಕ್ಕೆ ಆಗ್ತದೆ. ನೀವು ಕೆಲವರು ಮಾರುವುದು, ಕೆಲವರು ದುಡ್ಡು ಕೊಡುವುದು, ಕೆಲವರು ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ರೋಡು ರಸ್ತೆ ಕೊಡುವುದು ಆದರೆ ನಾವೇಗೆ ಒಗ್ಗಟ್ಟಾಗಿ ಮಾಡುವುದು? ಎಲ್ಲರೂ ಒಗ್ಗಟ್ಟಾಗಿ ನಿಂತರೆ ಇಲ್ಲಿ ಯಾರು ಬರ್ಲಿಕ್ಕೆ ಆಗಲ್ಲ. ಕಲ್ಲಮಣ್ಕೂರು ಗ್ರಾಮ ಪಂಚಾಯತ್ನ ನಿಟ್ಟೋಡಿಯ ಕೊಲತಾರು ಪದವು ಬಳಿ ಕೆಂಪುಕಲ್ಲು ಗಣಿಗಾರಿಕೆಯ ಉಪಖನಿಜ ಸಾಗಾಟ ಮತ್ತು ತೆಗೆಯುವಿಕೆಯಿಂದ ಆಗುತ್ತಿರುವ ತೊಂದರೆಗಳ ವಿರುದ್ಧ ಪ್ರತಿಭಟನಾಕಾರರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಜನಾರ್ದನಗೌಡ ಮಾತನಾಡಿ, ತೆಂಕಮಿಚರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಿಂದ ಹೊರಡುವ 12 ರಿಂದ 20 ಗಾಲಿಗಳ ಘನ ವಾಹನಗಳು ಕಲ್ಲಮಣ್ಕೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ರಸ್ತೆಯ ಮೂಲಕ ಬಳಿಕ ಮೂಡಬಿದ್ರೆ ಪುರಸಭೆಯಾಗಿ ಆಂಧ್ರ ಪ್ರದೇಶದತ್ತ ಹಾದು ಹೋಗುವುದರಿಂದ ಇಡೀ ಪರಿಸರದಲ್ಲಿ ಅನಾರೋಗ್ಯಕರ ಪರಿಸ್ಥಿತಿ ಉಂಟಾಗಿದೆ. ರಸ್ತೆಗಳು ನಿರ್ನಾಮವಾಗುತ್ತಿವೆ. ಜನತೆ ಜೀವಭಯ ಎದುರಿಸುತ್ತಿದ್ದಾರೆ ಎಂದು ಕಳವಳ ವ್ಯಕ್ತಪಡಿಸಿದರು. ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಈಶ್ವರ್ ಕಟೀಲ್, ಕಲ್ಲಮಣ್ಕೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶಾಲಿನಿ, ಮಾಜಿ ಉಪಾಧ್ಯಕ್ಷ ಸುಂದರ್ ಪೂಜಾರಿ ನಿಟ್ಟೋಡಿ, ಮಾಜಿ ಸದಸ್ಯ ಸತೀಶ್ ಅಮೀನ್, ದಿವ್ಯೇಶ್, ಶಾಂತಿ ಪ್ರಸಾದ್ ಹೆಗ್ಡೆ, ಕರ್ಣಾಕರ, ಭಾಸ್ಕರ್ ದೇವಸ್ಯ ಮತ್ತಿತರರು ಈ ವೇಳೆ ಪಾಲ್ಗೊಂಡಿದ್ರು. ಪ್ರೇಮಶ್ರೀ, V4 ನ್ಯೂಸ್, ಮೂಡುಬಿದ್ರೆ. Pull up the flicks and I take it on gear. Pull up the hands and I feel more beer. I dig a don. I sick a don. Take it on the row and the show and the pull up the flicks and Volkswagen Virtus, German engineered for unmatched safety. Volkswagen Mangalore, Airport Road, Yeyadi, Mangalore. Volkswagen.